ಇನ್ನು ನಿಮ್ಮ ಈ ಪ್ರಾಜೆಕ್ಟಲ್ಲಿ ಈಗ ಒಂದು ಪೇಂಟ್ ಮಾಡೋರು ಇರ್ಬೋದು ಅಥವಾ ಅಲ್ಲಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಇವರ ಸಹಕಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ? ಬಟ್ ಅದೇ ನೆಕ್ಸ್ಟ್ ಹಿಂಗ್ ಮಾಡಾಗಾದ್ರೂ ಅಟ್ಲೀಸ್ಟ್ ಫ್ರೆಂಡ್ಸ್ ಯಾರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ನೀವು ಅಂದಂಗೆ ಪೇಂಟ್ ಅಲ್ಲಿ ಅದಂತ ಒಬ್ಬ ವ್ಯಕ್ತಿ ಯಾರಾದ್ರೂ ಬಂದು ನಾನು ಪೇಂಟ್ ಮಾಡ್ಕೊಡ್ತೀನಿ, ಸ್ಪಾನ್ಸರ್ಶಿಪ್ ಮಾಡಿದ್ರೆ ಗ್ರಾನೈಟ್ ನಾನು ಸ್ವಲ್ಪ ಮಾಡ್ಕೊಡ್ತೀನಿ, ಅಥವಾ ಎಲೆಕ್ಟ್ರಿಕಲ್ ಬಂದಾಗ ನಾನು ಸ್ವಲ್ಪ ಮಾಡ್ಕೊಡ್ತೇನೆ, ಸ್ವಲ್ಪ ಅಂದಾಗ ನನ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಉದಾಹರಣೆ ಒಂದು ಅನ್ಕೊಂಡು 2000 ಸ್ಕ್ವೇರ್ ಫೀಟ್ಸ್ ಸ್ಕೂಲ್ ಮಾಡ್ಬೇಕಂತ ಅನ್ಕೊಂಡಿದ್ದು 3000 ಮಾಡ್ಬೋದು. 3000 ಸ್ಕ್ವೇರ್ ಫೀಟ್ಸ್ ಸ್ವಲ್ಪ ದೊಡ್ಡ ಸ್ಕೂಲ್ ಮಾಡ್ಬೋದು ನಾವು. ಇನ್ನೊಬ್ರು ಹೆಲ್ಪ್ ಮಾಡಿದಾಗ ಈಗ ನನ್ನ ಬಜೆಟ್ ಅಂತಂದ್ರೆ ನನ್ನ ಬಜೆಟ್ 1500 ಸ್ಕ್ವೇರ್ ಫೀಟ್ಸ್ ಅಥವಾ 2000 ಸ್ಕ್ವೇರ್ ಫೀಟ್ಸ್ ಸ್ಕೂಲ್ ಕಟ್ಸ್ಕೊಡ್ತೀನಿ. 4 ಜನ ಸಹಾಯ ಮಾಡಿದಾಗ ಅದು ಸ್ವಲ್ಪ ದೊಡ್ಡ ಸ್ಕೂಲ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ, ಈಗ ಒಂದು ಕನ್ಸ್ಟ್ರಕ್ಷನ್ ಅಂತೂ ಆಯಿತು, ಅಫ್ಕೋರ್ಸ್ ಒಂದು ಆತ್ಮತೃಪ್ತಿ ಅನ್ನೋದು ನಿಮ್ಗೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಸಹಜವಾಗಿ ಒಂದಷ್ಟು ಸ್ಟ್ರಗಲ್ಗಳನ್ನು ಡೆಫಿನೆಟ್ಲಿ ಫೇಸ್ ಮಾಡಿರ್ತೀರಿ. ಸಾಕಪ್ಪ ಇದೊಂದು ಪ್ರಾಜೆಕ್ಟ್, ನೆಕ್ಸ್ಟ್ ಕೈ ಹಾಕೋದು ಬೇಡ, ಅಥವಾ ಎಸ್ ಮಾಡೋಣ, ಇನ್ನೆಲ್ಲೆಲ್ಲಿದೆ ಆ ಶಾಲೆಗಳನ್ನು ಹುಡ್ಕೋಣ, ಆ ಮಕ್ಕಳಿಗೊಂದು ಸೂಕ್ತ ವಿದ್ಯಾಭ್ಯಾಸ, ಒಂದು ಸೂರು ಕೊಡೋಣ, ಈ ಥರದ ಥಾಟ್ ಜನರೇಟ್ ಆಗಿದೆಯಾ ಹೇಗೆ ಅಂತ? ಇಲ್ಲ ಮೇಡಮ್, ದೊಡ್ಡ ಸಮಸ್ಯೆಗಳೇನು ಫೇಸ್ ಆಗಿಲ್ಲ. ಬಟ್ ನನ್ನ ಫ್ರೆಂಡ್ಸು ಅದೇ ರೀತಿ ನನ್ನ ಫ್ರೆಂಡ್ಸ್ ಚೆನ್ನಾಗಿದ್ದು ಗಟ್ಟಿಗಿದ್ರು. ಅವರು ಕೇಳಿದ ತಕ್ಷಣ ಇಮಿಡಿಯೇಟ್ ಟಕ್ ಅಂತಲ್ಲಿ. ಬಟ್ ಏನಂತಂದ್ರೆ ಮೇನ್ ಥಿಂಗ್ ನಾವು ಮಾಡೋ ನಮ್ಮ ಉದ್ದೇಶ ಕರೆಕ್ಟ್ ಆಗಿದೆ, ಕೆಲಸಗಳು ಕರೆಕ್ಟ್ ಆಗುತ್ತೆ, ನೇಚರ್ ಸಪೋರ್ಟ್ ಮಾಡುತ್ತಂತೆ. ಅದೇ ರೀತಿಯಲ್ಲಿ ನನ್ನ ಉದ್ದೇಶ ಕರೆಕ್ಟ್ ಆಗಿತ್ತು, ಮಾಡ್ಲೇಬೇಕು ಅಂತಿತ್ತು. ನನ್ನ ಫ್ರೆಂಡ್ಸ್ ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಸ್ಕೂಲ್ ಆಗಿದ್ದು ಗೊತ್ತಿಲ್ಲ ನಮ್ಗೆ, ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಗೊತ್ತಿಲ್ಲ, ಆಗಿದ್ದು ಗೊತ್ತಿಲ್ಲ. ಅಷ್ಟು ಸ್ಪೀಡಾಗಿ ತುಂಬಾ ಸ್ಪೀಡಾಗಿ ಕೆಲಸ ಇತ್ತು. ಅಲ್ಲ, ಈ ಪ್ರೋಸೆಸ್ ಅಲ್ಲಿ ನಾನೇನ್ ಕೇಳಿದ್ದು ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಕೈ ಹಾಕೋಣ, ಅದ್ರ ನೆಕ್ಸ್ಟ್ ಮಾಡೋಣ, ಈ ಥರದ ಥಾಟ್ ಜನರೇಟ್ ಆಗ್ತಾ ಇದೆಯಾ, ಅಥವಾ ಇದೇ ಸಾಕಾಯ್ತು ಫಿನಿಶ್, ಇದೇನೋ ಅನ್ಕೊಂಡಿದ್ದೆ ಫುಲ್ಫಿಲ್ ಆಯ್ತು ಅಂತ ಇಲ್ಲಿಗೆ ಸ್ಟಾಪಾ, ಅಥವಾ ಇಟ್ ಈಸ್ ಅ ರೀಸ್ಟಾರ್ಟ್ ಅಂತ ಅನ್ಕೋಬಹುದಾ ಅಂತ? ಇಲ್ಲ, ಜಸ್ಟ್ ಪ್ರಾರಂಭ ಮಾಡಿದ್ದು ಅಷ್ಟೇ, ಇನ್ನು ತುಂಬಾ ಇದೆ ಜರ್ನಿ. ಜಸ್ಟ್ ನಥಿಂಗ್ ಅದ. ಹಾಗಾದ್ರೆ ನಥಿಂಗ್, ಇನ್ನು ತುಂಬಾ ದೊಡ್ಡ ಜರ್ನಿ ಇದೆ. ಮಾಡ್ತೀವಿ ನೆಕ್ಸ್ಟ್ 2026 ಅಲ್ಲಿ. ಐ ಥಿಂಕ್ ಇಫ್ ಐ ಆಮ್ ರೈಟ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾನು ಸ್ಕೂಲ್. ಇನ್ನೊಂದು ಪ್ರಾಜೆಕ್ಟ್ 100% ರಿಯಲ್ ಲೊಕೇಟ್ ಜಾಗ ಲೊಕೇಟ್ ಮಾಡ್ತೀವಿ. ಯಾವ ನಿಜವಾಗ್ಲೂ ಎಲ್ಲಿ ಅವಶ್ಯಕತೆ ಇದೆ ಅಂತ ಹುಡುಕಿ 100% ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಹಳ್ಳಿಗಾಡು ಗ್ರಾಮೀಣ ಪ್ರದೇಶ ಅಂದಾಗ ಹೇಗಾಗುತ್ತೆ ಅಂದ್ರೆ, ಹಳ್ಳಿಯ ಜನ ಒಂದಷ್ಟು ಕಿಲೋಮೀಟರ್ ಸ್ಟೂಡೆಂಟ್ಸು ವಾಕ್ ಮಾಡಿಕೊಂಡು ಶಾಲೆನ ರೀಚ್ ಆಗಬೇಕು, ಈ ಥರ ಸಿಚುವೇಶನ್ಸು ಇರುತ್ತೆ. ಸೊ ನೀವೇನಾದರೂ ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಾಲೆಯ ನಿರ್ಮಾಣ ಅಂತ ಅನ್ಕೊಂಡಿದ್ದೀರಾ, ಅಥವಾ ಇರೋ ಶಾಲೆಯನ್ನ ರಿನೋವೇಟ್ ಮಾಡೋದ, ಈ ಥರದ ಪ್ಲಾನ್ಸ್ ಹೆಂಗೆ? ಇಲ್ದಿರೋ ಕಡೆ ನಾವು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಲ್ಯಾಂಡ್ ಸಿಗಲ್ಲ. ಆಲ್ರೆಡಿ ಸ್ಕೂಲ್ ಇರುತ್ತೆ, ಬಟ್ ಏನಂತಂದ್ರೆ ವ್ಯವಸ್ಥೆ ಇರಲ್ಲ ಅಷ್ಟೇ. ಮೇಲ್ಚಾವಣಿ ಬೀಳ್ತಾ ಇರುತ್ತೆ, ಅಥವಾ ಕೆಳಗಡೆ ಫ್ಲೋರಿಂಗ್ ಪ್ರಾಬ್ಲಮ್ ಇರುತ್ತೆ. ಆ ಥರ ತುಂಬಾ ಸ್ಕೂಲ್ಸ್ ಇದಾವೆ. ನಾವು ಹುಡುಕ್ಬೇಕಷ್ಟೇ, ಏನಿಲ್ಲ ಒಂದು 4-5 ದಿನ ಅದಕ್ಕೊಂದು ಟೈಮ್ ತಗೊಂಡು ಹುಡುಕಿದ್ರೆ ಸಿಗ್ತದೆ. ಬಟ್ ಆ ರೀತಿ ಹುಡುಕ್ಬಿಟ್ಟು ಇರೋ ಸ್ಕೂಲ್ ರೆನೋವೇಟ್ ಮಾಡೋದು, ಇಲ್ಲ ಅದೇ ಕ್ಯಾಂಪಸ್ ಅಲ್ಲೇ ನಿಮ್ಗೆ ಎಲ್ಲೊಂದು ಜಾಗ ಇರುತ್ತೆ, ಅಟ್ಲೀಸ್ಟ್ ನಿಮ್ಗೆ 40-50 ಜಾಗ ಇದ್ದಿರುತ್ತೆ, ಅಲ್ಲಿ ಇನ್ನೊಂದು ಸ್ಕೂಲ್, ಹೊಸ ಸ್ಕೂಲ್ ಕಟ್ಸೋದು. ಖಂಡಿತವಾಗ್ಲು. ಇನ್ನು ಇಲ್ಲಿ ಈಗೇನೋ ಹಳೆಯ ಸ್ಕೂಲನ್ನು ನೀವು ರಿನೋವೇಟ್ ಮಾಡೋದು, ಅಥವಾ ಅಲ್ಲೇನಾದ್ರು ವ್ಯವಸ್ಥೆ ಇತ್ತು ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಿದಾಗ ಕಾನೂನಾತ್ಮಕವಾಗಿ ಏನಾದರೂ ಸಮಸ್ಯೆಗಳು ಬರ್ತಾವ, ಅಥವಾ ಅಲ್ಲಿನ MLAಗಳನ್ನ ಅಪ್ರೋಚ್ ಮಾಡಿ ಈ ಥರದ್ದೇನೋ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ, ನಿಮ್ಮ ಸಹಕಾರ ಬೇಕು, ಈ ಥರದ್ದು ಹೋಗ್ತೀರಾ ಹೇಗೆ ಅಂತ? ಅದು ಮೇ ಬಿ ಬೇರೆ ಕಡೆ ಹೋದಾಗ ಬರ್ಬೋದೇನೋ, ನನ್ಗೆ ಗೊತ್ತಿಲ್ಲ. BU ಹತ್ರ ಪರ್ಮಿಷನ್ ತಗೋಬೇಕು, ಅದೊಂದು ಬೇಸಿಕ್ ಇದೆ. ನಾನು ಫಸ್ಟ್ ಅಪ್ರೋಚ್ ಮಾಡಿದಾಗ ಅವರು ಅದೇ ಅಂತಂದ್ರು, ಫಸ್ಟ್ BU ಹತ್ರ ಒಂದು ಅದಕ್ಕೆ ಡಾಕ್ಯುಮೆಂಟ್ ಮಾಡಬೇಕು, ಸ್ಟ್ಯಾಂಪ್ ಪೇಪರ್ ಒಂದು ಮಾಡಬೇಕು. ಸೊ ಇಷ್ಟು ತಿಂಗಳಲ್ಲಿ ನಾವು ಸ್ಕೂಲ್ ಮುಗಿಸಿ ನಿಮ್ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತೇಳಿ ಒಂದು ಪ್ರೋಸೆಸ್ ಇದೆ. ನಾವು ಅನ್ಕೊಂಡಿದ ತಕ್ಷಣ ಒಂದು ಕ್ಯಾಂಪಸ್ ಹೋಗಿ ಮಾಡ್ಲಿಕ್ಕೆ ಆಗಲ್ಲ, ಅದು ಗವರ್ಮೆಂಟ್ ಪ್ರೊಸೀಜರ್ ಇದೆ. ಅದರ ಪ್ರಕಾರ ಮಾಡಿದ್ರೆ BU ಅವರು ಕೂಡ ಸ್ಪಂದಿಸಿದ್ರು. ಅದು ನಮ್ಮ ಇವ್ರ ಕಡೆಯಿಂದ, ನನ್ನ ಸ್ನೇಹಿತರ ಕಡೆಯಿಂದ ಫೋನ್ ಮಾಡಿಸಿದ್ರು. ಅವ್ರು ಇಮಿಡಿಯೇಟ್ ಆಗಿ ಈ ತರ ಕಿರಣ್ ಅವ್ರು ಬರ್ತಾ ಇದಾರೆ, ಸ್ವಲ್ಪ ಸ್ಪಂದಿಸಿ ಅಂದ ತಕ್ಷಣ ಟಕ್ ಅಂತ ಇಮಿಡಿಯೇಟ್ ಅದು ಮಾಡ್ಕೊಟ್ರು. ಬಟ್ ಗಾಡ್ ಗ್ರೇಸ್, ಬಟ್ ಅಲ್ಲಿ ಲೋಕಲ್ ನಮ್ಮ MLA ಸಾಹೇಬ್ರ ಸಪೋರ್ಟ್ ಇತ್ತು. ಇಮಿಡಿಯೇಟ್ ಹೋಗಿದ ತಕ್ಷಣ ಎಲ್ಲ ಫಟ ಅಂತ ಆಗೋಯ್ತು. ರೈಟ್, ಓಕೆ. ಈಗ ನಿಮ್ಮ ಕುಟುಂಬದ ಸಹಕಾರ ಇಂಥ ಪ್ರಾಜೆಕ್ಟ್ಗಳಿಗೆ ಯಾವ ರೀತಿ ಇದೆ ಅಂತ ಹೇಳಿ, ಯಾಕೆಂದ್ರೆ ನೀವು ಕೈಯಿಂದ ಖರ್ಚು ಮಾಡಿರುವಂಥದ್ದು, ಮಾಡಿ ಮುನ್ನುಗ್ಗಿ ಈ ಥರದ ವಾತಾವರಣ ಇದೆಯಾ, ಅಥವಾ ಅಲ್ಲ ನಮ್ದು ಅಂತ ಸ್ವಲ್ಪ ನೋಡ್ಕೊಳ್ಳೋಣ, ನಮ್ಮ ಜೀವನನೂ ಇದೆ, ಈ ಥರದ ಭಾವನೆಗಳು ಬರ್ತಿದ್ಯಾ? ಮೇಡಮ್ ಆಕ್ಚುಲಿ ಟು ಬಿ ಹಾನೆಸ್ಟ್, ನನಗಿಂತ ನನ್ನ ವೈಫ್ ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ. ನನ್ನ ವೈಫ್ ಮೂಲತಃ ಚನ್ನಪಟ್ಟಣ, ರಾಮನಗರ ಜಿಲ್ಲೆ ಚನ್ನಪಟ್ಟಣ. ಅವಳು ಓದಿದ್ದು ಸರ್ಕಾರಿ ಶಾಲೆಯಲ್ಲ, ರಿಯಾಲಿಟಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಫಸ್ಟ್ ಥಾಟ್ ಬಂದ ತಕ್ಷಣ ನನ್ನ ವೈಫ್ ಹತ್ರ ಶೇರ್ ಮಾಡ್ಕೊಂಡೆ ಈ ತರ ಅಂತ. ಅಂದ ತಕ್ಷಣ ಅವಳು ಫುಲ್ ಖುಷಿ. ಹಂಗಾದ್ರೆ ಇನ್ನೇನು ಅನ್ಕೊಂಡಿದ್ರೆಲ್ಲ ಮಾಡಿ, ಇದಕ್ಕಿಂತ ನಾವು ಏನೇನೋ ಮಾಡ್ತೀವಿ ಜೀವನದಲ್ಲಿ, ನಾವು ಏನೇ ಹೆಲ್ಪ್ ಮಾಡಿದ್ರು ಫಾರ್ ದ ಟೈಮ್ ಬಿಂಗ್ ಸ್ವಲ್ಪ ಜನ ಜ್ಞಾಪಕ ಇಟ್ಕೊಂತ, ಅದಾದ್ಮೇಲೆ ಮರ್ತು ಬಿಡ್ತಾರೆ. ಬಟ್ ನಾನು ಯೋಚನೆ ಮಾಡೋದು ಕೂಡ ಅಷ್ಟೇ. ಇವಾಗ ದುಡ್ಡು ಸುಮ್ಮನೆ ಬರಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು, ಅದು ಕೂಡ ಲಾಂಗ್ ಟರ್ಮ್ ಯೂಸ್ ಆಗಬೇಕು. ಇವಾಗ ಏನೋ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ 4 ದಿನ ಜ್ಞಾಪಕ ಇಟ್ಕೊಂಡು ಮರ್ತು ಬಿಡ್ತಾರೆ. ಲಾಂಗ್ ಟರ್ಮ್ ಯೂಸ್ ಆಗಬೇಕು ಅಂತಂದ್ರೆ ಇದೊಂದೇ ಚಾಯ್ಸ್. ಬೇರೆ ಏನ್ ಮಾಡಿದ್ರೆ ಏನ್ ಜ್ಞಾಪಕ ಇಟ್ಕೊಂಡ್ರೆ ಈ ಜನ ಜ್ಞಾಪಕ ಇಟ್ಕೊಳ್ಳಲ್ಲ. ಮಕ್ಳು ಅಂತಂದ್ರೆ ಮಕ್ಳು ನಾವು ದೇವ್ರ ತರ ಅಂತೀವಿ. ಬಟ್ ಅವ್ರಿಗೆ ಮಾಡಿದಾಗ ಏನಂತಂದ್ರೆ ಅವ್ರು ಲಾಂಗ್ ಟರ್ಮ್ ಜ್ಞಾಪಕ ಇಟ್ಕೊಂತಾರೆ. ಅಟ್ಲೀಸ್ಟ್ ಅವ್ರಿಗೆ ಯೂಸ್ ಆಗ್ಲಿ, ಲಾಂಗ್ ಟರ್ಮ್ ಯೂಸ್ ಆಗ್ಲಿ ಅನ್ನೋ ಉದ್ದೇಶ ನನಗೂ ಒಂದಿತ್ತು.
ಹಂಗಾಗಿ ನನ್ನ ವೈಫ್ ಸಪೋರ್ಟ್ ತುಂಬಾ ಇತ್ತು ಅದರಲ್ಲಿ. ಖಂಡಿತವಾಗ್ಲು. ಈಗ ಅವರು ಶಾಲೆಗೆ ಬರೋದು, ಶಾಲೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ಈ ಥರದ್ದೆಲ್ಲ ಇದೆಯಾ? ಇಲ್ಲ ಒಂದ್ಸಲ ಬಂದಿದ್ರು ಅಷ್ಟೇ, ಓಪನಿಂಗ್ ಡೇ ಬಂದಿದ್ರು. ಅದಾದ್ಮೇಲೆ ನಾವು ಕೂಡ ಓಪನಿಂಗ್ ಡೇ ಅಷ್ಟೇ, ಓಪನಿಂಗ್ ಅಂದ್ರೆ ಆ ಕಡೆ ಹೋಗಿಲ್ಲ. ಇನ್ನೇನ್ ಮತ್ತೆ ಪದೇ ಏನ್ ಕೆಲಸ ಇರುತ್ತೆ ನಮ್ಗೆ. ಓಕೆ, ವೆರಿ ನೈಸ್, ವೆರಿ ನೈಸ್. ಈ ಡಿಟ್ಯಾಚ್ಮೆಂಟ್ ಅಂತೂ ಇದೆ. ಏನಾದ್ರೂ ಇದ್ದಾಗ ಫೋನ್ ಮಾಡ್ತಾರೆ, ಬಟ್ ನಾನಿದಂತೂ ಹೋಗಿಲ್ಲ. ಓಕೆ, ಶಾಲೆ ಓಪನ್ ಡೇ ಮಾತ್ರ ಹೋಗಿದ್ದೆ, ಅದಾದ್ಮೇಲೆ ಇನ್ನೂ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.